ಉರಗಳಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಮಾವ ಉರಗಳಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ವಿನಯ ಕಾರ್ತಸ್ವರ ಸಂಪನ್ನ ದೀಪ್ತಿ ಮಣಿಮುಗುಟ ವರ್ತನೆಗೆ ಸುಯೋಧನ ನಿಪುಣ ನಿರ್ಜನೇಂದ್ರನಿಗೆ ದಾನಗೈದ ಕರುಣ ಸಹೋದರ ದುಶ್ಯಾಸನಾದಿಗಳಿರಲ್ ಎಣೆಯರೆಯನಗೆ ಸುರಸಿಂಧೂತನಯ ಗುರುವಂದ ವಿನಯ ಸಾಟಿ ಇರುವರೆಗೆ ಎರಗ ಸರಿ ಸಾಟಿ ಇರುವರೆಗೆ ಸಾಟಿ ಇರುವರೆಗೆ ಎರಗ ಸರಿ ಸಾಟಿ ಇರುವರೆಗೆ ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯವಿಗೆ ಕೈಕಬರದೆ ಮಾಡುತ್ತಿದೆ ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯವಿಗೆ ಕೈಕಬರ ಎನಿಸಿ ಮಾಡುತ್ತಿದೆ ಸಾಟಿ ಇರುವರೆಗೆ ಎರಗ ಸರಿ ಸಾಟಿ ಇರುವರೆಗೆ ಗುರುದೋಣಾದಿಗಳಿರಲು ಶೌರ್ಯದಿ ಹಣದ ಮದಿಸದ ಬಿಡಲು ಗುರುದೋಣಾದಿಗಳಿರಲು ಶೌರ್ಯದಿ ಹಣದ ಮದಿಸದ ಬಿಡಲೆ ಮಾವಶಕುನಿ ಸಲಹೆ ನೀಡದಿರುವನೇ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೇ ಈ ಮಾವಶಕುನಿ ಸಲಹೆ ನೀಡದಿರುವನೇ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೇ ಅನುಜಾಸನ ಅವರನ್ನು ಒದಿಸದಿರುವನೇ ಅನುಜಾಸನ ಅವರನ್ನು ಒದಿಸದಿರುವನೇ ಈಗಿರುವಲ್ಲಿ ಸಾಟಿ ಇರುವರೆಗೆ ಸರಿ ಸಾಟಿ ಇರುವರೆಗೆ ಸಾಟಿ ಇರುವರೆಗೆ ಎರಗ ಸರಿ ಸಾಟಿ ಇರುವರೆಗೆ ಕುರುಕುಲ ಸಿಂಹಾಸನದಿ ಫಲವ ಬಿಡದೆ ಶೌರ್ಯದಿಗೆ ಕೈಕಬರಕೆನಿಸಿ ಬಾಳುತ್ತಿದೆ ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಗೆ ಕೈಕಬರಕೆನಿಸಿ ಬಾಳುತ್ತಿದೆ ಸಾಟಿ ಇರುವರೆಗೆ ಎರಗ ಸರಿ ಸಾಟಿ ಇರುವರೆಗೆ ಪಿತಾಮಹರೇ ಪರಮ ಪೂಜ್ಯರಾದ ಆಚಾರ್ಯರೇ ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರಾ ಸಕಲ ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುತ್ತಿರುವರಂತೆ ಅರಣ್ಯದಲ್ಲಿ ಅನಾಗರಿಕರಂತೆ ಅಲದಾಡುತ್ತಿದ್ದವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂದು ನೋಡಿದೀರಾ? ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾಗಿರುವ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ಏನು ಯುದ್ಧವೇ ಆತ? ಯುದ್ಧವೇ? ನಾವು ಅದಕ್ಕೆ ಸದಾ ಸಿದ್ಧ. ಆತ ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನುಜ್ಜುಗುಜ್ಜಾಗ ಬಿಡುವರು. ಸಹೋದರ ದುಶ್ಯಾಸನ, ಅಗ್ರದ ಪಾಂಡವರೊಡನೆ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವರಲ್ಲಿ ಅವರ ಕಣ್ಣೆದಿರಿನಲ್ಲಿ ಬೆಳೆದ ನನಗೇಕೆ ಆ ವಿಚಾರ? ಚಕ್ರವರ್ತಿಗೆ ಜಯವಾಗಲಿ. ದ್ವಾರಕಾ ನಗರದಿಂದ ಪುರುಷೋತ್ತಮ ದಯ ಮಾಡಿಸುತ್ತಿರುವರು ಯಾರು? ಪುರುಷೋತ್ತಮ? ಯಾರು ಪುರುಷೋತ್ತಮ?
ಯಾರಿಗೆ ಪುರುಷೋತ್ತಮ? ರಾಜಾದಿರಾಜನು ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ನಂದಗೋಪಾಲನು ಪುರುಷೋತ್ತಮನು. ಆ ಪಾಂಡವ ಮಿತ್ರ ಮೋಸಗಾರ ನೇರವಾಗಿ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲಿ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು? ಚಿಕ್ಕಪ್ಪ ವಿದುರ ಮಹಾಶಯರು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂದು ಚಕ್ರವರ್ತಿಯಾದ ನಾನು ನಿಮ್ಮಿಂದ ಕೇಳಿ ತಿಳ್ದುಕೋಬೇಕೆ? ಸಾಕು, ಸುಮ್ಮನಿರಿ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯ ಓದಿನವು ಅಥವಾ ನ್ಯಾಯಕ್ಕೆ ಸರ್ವರೇ ಓದಿನವರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲವು ಸಮೀಪಿಸಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗುತ್ತಿರುವುದು. ಏನು ಹೇಳಿದ್ರಿ ವಿದುರ? ಮದರದಿರಲೋ ವಿದುರ ಸದರದಿ ದುಡುಕಿ ಮದರದಿರಲೋ ವಿದುರ ಸದರದಿ ಮದರದಿರಲೋ ವಿದುರ ಸದರದಿ ದುಡುಕಿ ಮದರದಿರಲೋ ವಿದುರ ಸದರದಿ ನೆರೆದ ಸದೆಯೊಳು ನಿಂತು ಜರಿದು ಈ ಕೌರವನ ನೆರೆದ ಸದೆಯೊಳು ನಿಂತು ಜರಿದು ಈ ಕೌರವನ್ ನುಡಿವೆಯಾದರೆ ಈಳುಕೊಳ್ವೆ ನೀ ಕೊಡ್ಡದೊಳು ನುಡಿವೆಯಾದರೆ ಇರಿದುಕೊಳ್ವೆ ನೀ ಖಡ್ಗದೊಳು ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ. ವಿದುರ ಮಹಾಶಯ, ಕಬ್ಬಲಿಯ ಮಗನೇನು ಪರದೇಸಿ, ಕಬ್ಬಲಿಯ ಗರ್ಭವನ್ನು ಭೇದಿಸುವ ತರದೆ ಕಬ್ಬಲಿಯ ಮಗನೇನು ಪರದೇಸಿ, ಕಬ್ಬಲಿಯ ಗರ್ಭವನ್ನು ಭೇದಿಸುವ ತರದೆ ಪಳುವೈರಿ ಪಾಂಡವರ ಪರವಹಿಸಿ ಛಲದಂತ ಕುರುದೊರೆಯ ಧಿಕ್ಕರಿಸಿ ಪಳುವೈರಿ ಪಾಂಡವರ ಪರವಹಿಸಿ ಛಲದಂತ ಕುರುದೊರೆಯ ಧಿಕ್ಕರಿಸಿ ದೊರೆಯ ಧಿಕ್ಕರಿಸಿ ಮದರದಿರಲೋ ವಿದುರ ಸದರದಿ ದುಡುಕಿ ಮದರದಿರಲೋ ವಿದುರ ಸದರದಿ ಜರಿದು ಈ ಕೌರವನ ನೆರೆದ ಸದೆಯೊಳು ನಿಂತು ಜರಿದು ಈ ಕೌರವನ ನುಡಿವೆಯಾದರೆ ಇರಿದುಕೊಳ್ವೆ ನೀ ಖಡ್ಗದೊಳು ನುಡಿವೆಯಾದರೆ ಇರಿದುಕೊಳ್ವೆ ನೀ ಖಡ್ಗದೊಳು ಒದರದಿರಲೋ ವಿದುರ ಸದರದಿ ಒದರದಿರಲೋ ವಿದುರ ಸದರದಿ ಒದರದಿರಲೋ ವಿದುರ ಸದರದಿ. ಸಹೋದರ, ಈ ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದು ಗೌರವಿಸಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವನರಿಯದೆ ಮಿತಿ ಮೀರಿ ಮಾತನಾಡುತ್ತಿರುವವನು ಈ ವಿದುರನನ್ನು ಕೂಡಲೇ ಸಭೆಯಿಂದಾಚೆಗೆ ದೂಡಿ ಬಿಡು. ಎಲ್ಲೋ ವಿದುರ, ನೆರೆದುರುಳ ನೆರೆದುರುಳ ಕಳಸವ ಕಣದಲ್ಲಿ ನಡೆಯುವುದು ಅನ್ನಿಸಿದ ನೆರೆದುರುಳ 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 ಹೀರನೆದುರಲ್ಲಿ ಸಾರಿ ನುಡಿಗಳು ಹೀನ ಪುಸ್ತಕ ನುಡಿಗಳಲ್ಲೋ ಹೀರನೆದುರಲ್ಲಿ ಸಾರಿ ನುಡಿಗಳು ಹೀನ ಪುಸ್ತಕ ನುಡಿಗಳಲ್ಲೋ ನೆರೆದುರುಳ ನೆರೆದುರುಳ ನೆರೆದುರುಳ. ಎಲ್ಲವೋ ವಿದುರ, ಅಣ್ಣನ ಆಜ್ಞಾನುಸಾರವಾಗಿ ಈ ಕೂಡಲೇ ಈ ಸಭೆಯನ್ನು ಬಿಟ್ಟೋಡು, ಇಲ್ಲವಾದರೆ ಅನರ್ಥವಾದೀತು ದೋಷೆ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತು. ಛೇ ವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯತ್ತಿರಬೇಕು. ಕೇಳು, ಹಿಂದೆ ದ್ರೌಪದಿ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಆತನು ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಲು ಇಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದು ಹಾಕುವೇನು. ಇದರಲ್ಲಿ ನಾಶವಾಗಲು ಚಿಕ್ಕ ಪ್ರಮಾದವಾಯಿತು ದುರ್ಯೋಧನ, ಪ್ರಮಾದವಾಯಿತು. ವಿದುರನನ್ನು ಹಾಸ್ಯಕೀಡನಾಗಿ ಮಾಡಿ ಸರ್ವೋತ್ತಮನದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ವಿದುರನು ನಿನ್ನ ಸಹಾಯಕನಾಗಿ ನಿಂತಿದ್ದರೆ ನಿನಗೆ 3 ಲೋಕದಲ್ಲಿ ನಿನ್ನನ್ನು ಜಯಿಸುವರಿಲ್ಲದಾಗಿತ್ತು. ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನೂ ಎದುರುವೆಯ? ಇವನು ಎಂದು ತಾನೇ ಬಿಲ್ಲನ್ನಿಡಿದು ಯುದ್ಧ ಮಾಡಿರುವುದು ನೀವಾರಾದರೂ ಕಂಡಿರಾ?
ಹೋಗಲಿ ಬಿಡು. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಅಂತವರು ಕೂಡಲೇ ಸಭೆಯನ್ನು ಬಿಟ್ಟು ಹೋಗಬೇಕಾಗುವುದು. ಎಚ್ಚರ. ಸಹೋದರ ದುಶಾಸನ, ಅಗ್ರದ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವೆಂದಿದ್ದೇನಲ್ಲ, ಸಿದ್ಧವಾಗಿರುವುದೇ? ಇದೋ ಸಿದ್ಧವಾಗಿರುವುದು. ಎಲ್ಲಿ? ಅದನ್ನು ಕೊಡು. ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತಿರುವೆನು. ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ಚಚೆ, ನಾನೇ ಅಲ್ಲಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಡಬೇಡ. ಆಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ಭೂಮಾತೆಗೆಂದು ತಿಳಿ, ನಿನಗಲ್ಲ. ಬಂದದ್ದಾಯಿತು, ಪೀಠವು ಸಿದ್ಧವಾಗಿರುವುದು. ಯಾರಿಗೂ ತಲೆಬಾಗದ ನಮ್ಮ ಸಾರ್ವಭೌಮನು ಇನ್ನು ಇಳಿದು ಬಂದನೋ ಅಥವಾ ಅಯೋಮಯ ಕಪಟ ನಾಟಕ. ನಮ್ಮ ಸಾರ್ವಭೌಮನ ಮುಂದೆ ಎಲ್ಲವೂ ಧೂಳಿಪಟ. ಕೃಷ್ಣ, ಕೃಷ್ಣ, ನಾಟ್ಯವೆಂದರೆ ನಿನಗೆ ಬಹುಮಮತೆಯಲ್ಲವೇ? ಇರಬಹುದೇನು? ಇದೆ. ಗೋಪಿಕಾಂಗ್ರಸ್ತೀಯರ ನಾಟ್ಯವನ್ನು ನೋಡಿ ನೋಡಿ ಬೇಸತ್ತಿರುವೇನು? ಎನ್ನರಮನೆಯ ರಾಜ ನರ್ತಕಿಯ ನರ್ತನವನ್ನು ಒಮ್ಮೆ ನೋಡಿ ಆನಂದ ಪಡು ಸೋದರ. ಅಗ್ರದ ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಅಪ್ಪಣೆ ಮಹಾಪ್ರಭು.
ವಲ್ಲಭ ವಲ್ಲಭ ಈ ಜಗಮಲ್ ಕರುಣಾಳು ಗುರು ರಾಜೇಶ್ವರ. ನೀಲವರ್ಣದಗಿ ಚೆಲುವ ಕೃಷ್ಣ ನೀಲವರ್ಣದ ಚೆಲುವ ಕೃಷ್ಣ ಕೊಳಲನಾದದೆ ಜಗದ ಜನರ ಮರುಳುಗೊಳಿಬ ಕೊಳಲನಾದದೆ ಜಗದ ಜನರ ಮರುಳುಗೊಳಿಪ ಹರಿ ಶ್ರೀ ಗರಿ ಇದೋ ನಿನಗೆ ರಾಜ್ಯಸಭೆಯ ನರ್ತಕಿಯರ ನಮನ. ಕೃಷ್ಣ ಎಲ್ಲಿ ಮತ್ತೊಮ್ಮೆ ಹೇಳಿ. ಕ್ಷಮಿಸಿ ಮಹಾಪ್ರಭು ಕ್ಷಮಿಸಿ. ಭೀಮನಿಗೆ ಬನ್ನು ಕಡುಬೇರೆ ನಮ್ಮ ಬನು ಕಡುಬೈರಿ ನಮ್ಮ ಹಸ್ತಿನಪುರ ದೊಡೆಯ ಗದದರೆ ಭೀಮನಿಗೆ ಬನು ಕಡುಬೈರಿ ನಮ್ಮ ಹಸ್ತಿನಪುರ ದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿಗರೀದರೆಯೋ ಇವನಿಗೆ ಸಾಟಿ ಯಾರಿಗರೀದರೆಯೋ ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿದಾಟೆ ಯಾರಿಗರು ಛಲದಲ್ಲಿ ಬಲದಲ್ಲಿ ಸರಿದಾಟೆ ಯಾರಿಗರು ಕರುಣಾಳು ಗುರು ರಾಜೇಶ್ವರ
ದಗದೆ ಮೇಲಗಜನ ದಗದೆ ಮೇಲಗಜನ ದಗದೆ ಮೇಲಗಜನ ರಾಮ್ 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 ತಗದಿಮಿ ತಕಜನು ತಗದಿಮಿ ತಕಜನು ತಗದಿಮಿ ತಕಜನು ತಾಮ್ 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 ತಗದಿಮಿ ತಕಜನು ತಗದಿಮಿ ತಕಜನು ತಗದಿಮಿ ತಕಜನು ತಾಮ್ 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 ತಗದಿಮಿ 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 ತಾಮ್ 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 ತಗದಿನ ತಾಮ್ ತಾಮ್ ತಗದಿನ ತಾಮ್ ತಾಮ್ ತಗದಿನ ತಾಮ್ 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 ತಗದಿನ ತೈ ತೈ ತಗದಿನ ತೈ 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 ತಗದಿನ ತೈ ತಕ್ಕದಿನ ತಾಮ್ ತಕ್ಕದಿನ ತಾಮ್ ತಗದಿನ ತಾಮ್ ತಗದಿನ ತೈ ತಕ್ಕದಿನ ತಾಮ್ ತಕ್ಕದಿನ ತೈ ತಗದಿನ ತಾಮ್ ತಗದಿನ ತೈ ತಗದಿನ ತೈ ತಗದಿನ ತೈ ತಗದಿನ ತಾಮ್ ತಗದಿನ ತಾಮ್ 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 ತಕ್ಕ ತಾಮ್ ತಕ್ಕಿಟ್ಟ ತಾಮ್ ತಕ್ಕಿಟ್ಟ ತಾಮ್ ತತ್ ತಾಮ್ ಥಳಾಂಗ ತಾಮ್ ಥಳಾಂಗ ತಾಮ್ ಬಲೆ ಥಳಾಂಗ ತಾಮ್ ತಕ್ಕ ತಾಮ್ ತತ್ ತಾಮ್ ತತ್ ತಾಮ್ ತಕ್ಕ ತಾಮ್ ತಗದಿನ ತಾಮ್ ತಗದಿನ ತಾಮ್ ತಗದಿನ ತಾಮ್ ನಮ್ ತರಗತಿಗಳಾಮ್ ನಮ್ ತರಗತಿಗಳಾಮ್ 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 ತರಗತಾಮ್ ತರಗತಾಮ್ ತರಗದೈ 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 ತರಗತಾಮ್ 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 ತರಗದೈ ತರಗದೈ ತಗದಿನದಾಂ ತಗದಿನದಾಂ ದಿತ್ತಿತ್ತೈ ತಗದಿನದೈ ತಗದ ತಗದಿ ತಗದು ತಗದ ತಗದಿ ತಗದು ತಗದಿತ್ತಗ 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 ತಚ್ಚಂ ತಗದಂ ತಗದಂ ತಗದಿನ 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 ತಕ್ಕ ಜುಂ ತ ಜುಂ ತಜುಂ 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 ತಜುಂ
ತಿಳಿಸುವೆನು. ಪರಮ ಪೂಜ್ಯ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ತಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದೆ ಇಡುತ್ತಿರುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದೇ ಹೋದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿಡುತ್ತಿರುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂದು ತಿಳಿಯಿರಿ. ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸಿರುವುದು, ಇವೆರಡರಲ್ಲಿ ಒಂದನ್ನು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ವನವಾಸ, ಅಜ್ಞಾತವಾಸಗಳು ಮುಗಿಸಿಕೊಂಡು ಹಿಂದಿರುಗಿದ್ರಲ್ಲವೇ? ಬಾಲ್ಯದಿಂದಲೂ ನೀವು ಅವರೊಂದಿಗೆ ತೋರಿದ ದೀರ್ಘ ವೈರವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ಕಪಟದೂತ, ವಿಷಪ್ರೋಜನ, ಲಾಕ್ಷಾಗ್ರಹದಾನ, ಕಪಟದೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಇಂತಹ ಮಹಾಪಾಪಗಳನ್ನೇ ಮನ್ನಿಸಿ ಪಾಂಡುನಂದನರು ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮ್ಮತಿಗೆ ಸಮ್ಮತಿಸಿ ಅವರು ಕಳಿಸಿರುವ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ, ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಅವರು ಕಳಿಸಿರುವ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿರುವೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾಗಿರುವ ಅರ್ಧ ರಾಜ್ಯವನ್ನು ಕೊಟ್ಟು ಮುಂದೆ ವೈಭವದಿಂದ ಬಾಳು, ಇದೇ ನನ್ನ ಅಭಿಮತ.
ಏತಕ್ಕೆ ಅನುಜಗಳು ಪಂಥ ಏತಕ್ಕೆ ಅನುಜಗಳು ಪಂಥ ಸಲ್ಲದು ವಯ್ಯ ಸಾಧಿಸು ಇರು ಚಲ ಸಲ್ಲದು ವಯ್ಯ ಸಾಧಿಸು ಇರು ಚಲ ಪಂಚಹಾಜಕ್ಕೆ ನಿರಲ್ಲ ವೈಭವ ಹಸ್ತಿನ ರಾಜಕ್ಕೆ ನಿರಲ್ಲ ವೈಭವ ಧೂಳನ ಬೋಲಕ್ಕೆ ಗಿರಿಗಡಗಿರಿಯೋಕೆ ದುರ್ಯೋಧನ ಕಿವಿಕೊಡಲಿರು ಜೋಕೆ ನ್ಯಾಯವ ಉಳಿಸಿ ಧರ್ಮವ ಪಾಲಿಸಿ ದುರ್ಯೋಧನ ನ್ಯಾಯವ ಉಳಿಸಿ ಧರ್ಮವ ಪಾಲಿಸಿ ಏತಕ್ಕೆ ಅನುಜರ ಬಿಡು ಪಂಥ ಬಿಡು ಪಂಥ ಬಿಡು ಪಂಥ ದುರ್ಯೋಧನ ಪಾಂಡವರನ್ನು ಚಿಕ್ಕಪ್ಪ ಮಕ್ಕಳಲ್ಲದೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು ಇದೇ ನನ್ನ ಅಭಿಮತ. ಆಚಾರ್ಯರೇ, ರಾಜ್ಯದ ವಿಚಾರ ನಿಮಗೇಕೆ? ಯಾರು? ಓ, ಚಿಕ್ಕಪ್ಪ ವಿದುರ ಮಹಾಶಯರು. ನನಗೆ ಉಪದೇಶ ಮಾಡುವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಏನು ಮಾಡ, ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಪಿತಾಮಹ ಭೀಷ್ಮರು, ಗುರುದ್ರೋಣರು, ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಕ್ಕಿಂತ ಹೆಚ್ಚಿಗೆ ಹೇಳಲಾರೆ. ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಏಕೆ ಹೇಳಲಿಲ್ಲ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲೇ ದೋಷವು ಕಂಡು ಬರುತ್ತಿರುವುದು. ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವತಕ್ಕೆ ತಕ್ಕದ್ದನ್ನೇ ನುಡಿದೆ. ಸಾಕು, ಸುಮ್ಮನಿರು. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಲು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತವೇ ವಿರಹ. ಸ್ವಾಭಿಮಾನ್ಯ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಾಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ರಾಯಭಾರಿ ಗೋಕುಲ ಬಿಹಾರಿ, ಸಾಕು ಮಾಡು ನಿನ್ನ ವಾಗ್ಭಟತ್ವವನ್ನು. ಏನಂದೆ? ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ. ಬಹಳ ಚೆನ್ನಾಗಿ ಹೇಳಿದೆ. ಆಗಲ್ಲ, ಕೇಳು. ಭರತ ತಂಡವ ಜಯಿಸಿ ಹರುಷದಿಂ ಕುರುಕುಲವ ಪಾಲು ತೀರ್ಪ ಎನದ ದಾರು ಸಾಡಿ ಬಂಡ ಭೀಮನ ಗುಂಡಿಗೆಯ ಸೀಳಲ್ಪಂತಗೈದ ಎನ್ ಅನುಜನಿಗದಾರು ಸಾಟಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದವೆಂಬ ಧನುವ ಪಡೆದ ಈ ಕರ್ಣನಿಗದಾರು ಸಾಟಿ ಅಸಮಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಗದಿಂಸದೆ ಬಣವ ಮಕುಟ ಮರ್ದನರೋ ಕೃಷ್ಣ
ಕೌರವೇಶ್ವರನನ್ನು ಸದಬಡಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರನನ್ನು ವಧಿಸಲೇಬೇಕೆಂದನಲ್ಲ ಆ ನಿನ್ನ ಪಾರ್ಥ. ಅದು ದುರಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಮಾಡಿದರಲ್ಲ ಆ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಈ ಭಾರತಖಂಡದಲ್ಲಿ ತಮ್ಮ ಧ್ವಜಪತಾಕೆಯನ್ನು ಆರಿಸಲೇಬೇಕೆಂದು ಯೋಚನೆ ಮಾಡುತ್ತಿರೋರಲ್ಲವೇ ಆ ನಿನ್ನ ಕುಂತಿ ನಂದನರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶಾಲಿಗಳು ಎಂದು ಡಂಬದಿಂದ ಹುಚ್ಚಿಕೊಳ್ಳುತ್ತಿರವಲ್ಲೇ ಆ ನಿನ್ನ ಪಾಂಚಾಲಿಯ ಪತಿಗಳು. ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರುಸೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆ ಇಂತಹ ಯುದ್ಧದ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಪಾಂಡವರು ಪಾಂಡವರು ಕೂಡಿ ಮಾಡುವುದು ಬೇಡ ಬಲು ಬೇಸರವು. ಪಾಂಡವರು ಕೂಡಿ ಮಾಡುವುದು ಬೇಡ ಬಲು ಬೇಸರವು. ಬಲು ಬೇಸರವು. ಬಲು ಬೇಸರವು. ಗಾಡಿ ಹೋಗಲಿ ಕೊಡ ಮಾತನಿ ನಾಟಕವನು. ಗಾಡಿ ಹೋಗಲಿ ಕೊಡ ಮಾತನಿ ನಾಟಕವನು. ಹಲೋ ಪಾಂಡವರ ಫಲವನ್ನು ಗಟ್ಟಿ ನಿಲ್ಲದೆ ಹಲವ ಪಾಂಡವರ ಮತವ ಬರುವೆನು ಗಟ್ಟಿ ನಿಲ್ಲದೆ ಗಟ್ಟಿ ನಿಲ್ಲದೆ ಪಾಂಡವರು ಕೋಡಿ ಮಾಡುವುದು ಕೃಷ್ಣ, ಆ ಪಾಂಡವರ ಸೇನಾ ಸಮುದ್ರವನ್ನು ಕಳಗಿ ಬಿಡಬಲ್ಲ ಗಂಡುಗಳು ನಾವು. ಆ ಪುಂಡ ಭೀಮನ ರುಂಡವನ್ನು ಸಂಡಾಡಲು ಈ ಸಮರ ಸಿಂಹನಾದ ದುಶ್ಯಾಸನ ಸದಾ ಸನ್ನದ್ಧನಾಗಿರುವನು. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ನನ್ನ ಹಾಗೆ ತೀರದ ಹೊರತು ಈ ರಾಧೇಯನಿಗೂ ಮುಷ್ಟನವು ರುಚಿಸುವುದಿಲ್ಲ. ರಾಜೇಂದ್ರ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿ ಕರೆಂದೆರೆನಿಸಿ. ನೀವು ಮತಿಗೆಟ್ಟು ನುಡಿವಿರೇಕೆ ಮಹಾರಥಿ ಕರೆಂದೆರಿಸಿ. ದುರುಳ ಪಾರ್ಥನ ಶಿರವ ಅರಿವ ತನಕ ಶಾಂತಿಯೇ ಈ ಅಂಗಾಧಿಪದೇ. ರಾಜೇಂದ್ರ, ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾಗದ್ದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸಗೊಳಿಸಲು ಯೋಚಿಸುವಿಲ್ಲ. ಇದು ನಿನ್ನ ಧರ್ಮವೇ? ಧರ್ಮ? ಯಾವುದು ಧರ್ಮ? ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವರಲ್ಲ. ನಿಮ್ಮ ಧರ್ಮಕ್ಕಿಂತಲೂ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ಧನಗಳೆಲ್ಲವನ್ನು ಅರ್ಪಿಸಿರುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ನಿನ್ನ ಕೃತಿಮ ಸದನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಬಲೆ ಬಲೆ ಅಂಗಾಧಿಪ,
ನಿನ್ನ ದರ್ಪದ ನುಡಿಗಳಿಂದ ಯಾದವಾಗ್ರಣಿಯ ಕಂಠ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇನುಚಿತ? ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳಿವೆ ಕೇಳು. ಭಾರತ ಭೂಮಿ ಜೈ ಚತುರ್ರಾಜ, ಭಾರತ ಭೂಮಿ ಜೈ ಚತುರ್ರಾಜ, ಸಮಾನ ನಿರಾಕರಿಸಿದರೆ ಭಾರತ ಭೂಮಿ ಜೈ ಚತುರ್ರಾಜ, ಜೈ ಚತುರ್ರಾಜ ಕರೆಸಿದರೆ ಅನುಜಾತರ, ಅನುಜಾತರ ಕರೆಯಲಿತ್ತು ಕಾಲು ಪಡೆ ಯಾಗುವುದೇರ, ಕರೆಯಲಿತ್ತು ಕಾಲು ಪಡೆ ಯಾಗುವುದೇರ, ವೈರವಲೆ ನೀಗಿ ವೈರನೆಯ ತಾಳೈ, ವೈರನೆಯ ನೀಗಿ ಕೈರನೆಯ ತಾಳೈ, ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಬರಿತ ವರ ಗುಣಯ ತೆರೆಯದೆ, ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಬರಿತ ವರ ಗುಣಯ ತೆರೆಯದೆ, ಭಾರತ ಭೂಮಿ ಜೈ ಚತುರ್ರಾಜ, ಜೈ ನಿರಾಕರಿಸಿದರೆ ಭಾರತ ಭೂಮಿ ಜೈ ಚತುರ್ರಾಜ, ಜೈ ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಸಹೋದರರನ್ನು, ಬಂಧುಗಳನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸಗೊಳಿಸುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಇಡೀ ಸಾಮ್ರಾಜ್ಯ ಶಾಸನವೇ ನಿರಾಯಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನುಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಕೊಂಡಾಡುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಚ್ಛೆಯನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷಾ ಪ್ರದಾನ ಮಾಡು. ಪಾಂಡವರು, ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಮಾವ, ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ? ಸತ್ಯದ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಶಾಸ್ತ್ರ ಧರ್ಮ ವಿಪುದೇ ಆ ಏಳು ಪಾಂಡವರಲ್ಲಿ ಕೃಷ್ಣ, ಶಾಸ್ತ್ರ ಧರ್ಮ ವಿಪುದೇ ಆ ಏಳು ಪಾಂಡವರಲ್ಲಿ ರೂಢಿಯೊಳಗವರಂತೂ ಶ್ರೇಷ್ಠರೆನಿಪರೈ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದಲ್ಲವಾ? ಅರಿತು ನೀನಿದಲ್ಲವಾ? ಭ್ರಾತಿ ಮೂಡಿಪೆಯ ಮುಕುಂದ, ಭ್ರಾಂತಿ ಮೂಡಿಪೆಯ ಮುಕುಂದ. ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃದ್ಧಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದ ಆಗದು ಕೃಷ್ಣ. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಹಾಗೂ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯರೆಂದು ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ನಿನ್ನ ಅವಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ. ಪಾಪಾಶಯ,
ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು. ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತ ಕೆಳೆದದ್ದನ್ನು ಮರೆತೆಯ? ಸಹೋದರನ ಪತ್ನಿ ಎಂಬುದನ್ನು ಮರೆತು ನೀನು ಮಾಡಿದ ಹವ್ಯಾಚ ಅಪರಾಧವು ಅನಂತ ಕಾಲದವರೆಗೂ ಪ್ರಳಯ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಸ್ನೇಹಶೀಲರು ಆತ್ಮೀಯರಲ್ಲಿ ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನೇ ತೋರಿದೆ. ವಾರಣಾವತಾರ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರು ಹಿರಿಯರ ಮಾತುಗಳನ್ನು ನಿರಾಕರಣೆ ಮಾಡಿ ಅನ್ಯಾಯ ಆಚರಣೆಗಳಲ್ಲಿ ತೊಡಗಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡುಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆಯ ಕಟ್ಟಾರ ಪೌರೇಶ್ವರನನ್ನು ನೋಡಿ ಚೊಡಕಿ ಕೇಕೆ ಹಾಕಿ ಮಕ್ಕಳಲ್ಲ. ಓ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೇ ತೊಟ್ಟನು ಕೃಷ್ಣ ಛಲವೆಂಬ ವಜ್ರ ಕವಚವನ್ನು ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾದೇಶ್ವರ ಕಾಲ್ಕೆರೆದು ಕದರಕ್ಕೆ ನಿಂತರೂ ಸರಿಯೇ ಕಲಿಹಂಸದಿಂದ ಉದ್ಭವಿಸಿದ ಈ ನನ್ನ ಹಸ್ತಿನಾವತಿಯ ರಕ್ತ ಸಿಂಹಾಸನ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಧನನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೆ ಛಲವನ್ನು ಬಿಡೆ ನೆಲವನ್ನು ಕೊಡೆ ಕೇಳು ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ಹವ ರಾಜ್ಯವ. ಕೇಳು ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ಹವ ರಾಜ್ಯವ. ಛಲವನ್ನು ಬಿಡದಲ್ಲ ಗಡುಗಲ್ಲಿ ಧರ್ಮವ, ಛಲವನ್ನು ಬಿಡದಲ್ಲ ಗಡುಗಲ್ಲಿ ಧರ್ಮ. ಛಲವ ಜಯಿಸಿ ನನ್ನ ಮುಂದಗೊಳ್ಳ, ಛಲವ ಜಯಿಸಿ ನನ್ನ ಮುಖಗಳನ್ನು, ಛಲವ ಜಯಿಸಿದರ ಮುದನೆ ಪಡೆಯುವೆ ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿದು ನೀನು ಕರೆದು ಬೆಳೆದ ಕೊಡುವುದಿಲ್ಲವ ರಾಜ್ಯವ. ಅಪಾಂಡು ನಂದನರು ಎನ್ನೊಡನೆ ಯುದ್ಧವ, ಅಪಾಂಡು ನಂದನರು ಎನ್ನೊಡನೆ ಯುದ್ಧವ ಆಡಿ ಗೆಲ್ಲಲು ರಾಜವೀರತ್ವದೇ ಯುದ್ಧ ಮಾಡಿ ಗೆಲ್ಲಲು ರಾಜವೀರತ್ವದೇ. ಛಲವ ಜಯಿಸಿ ನನ್ನ ಮುಖಗಳನ್ನು ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿದು ನೀನು ಕರೆದರೆ ಕೊಡುವುದಿಲ್ಲವ ರಾಜ್ಯವ, ಕೊಡುವುದಿಲ್ಲವ ರಾಜ್ಯವ, ಕೊಡುವುದಿಲ್ಲವ ರಾಜ್ಯವ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರ ರಥಿಕರ ಘೋಷದಲ್ಲಿ. ಸನ್ಮಾನದಿಂದೆಂದಿಗೂ ರಾಜ್ಯವು ದೊರಕುವುದಿಲ್ಲ ಕೃಷ್ಣ. ಛಲ ತೊಟ್ಟು ಮಾಡುವೆನು ಯುದ್ಧ ಖಡಾಖಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗು, ಸಮರವೇ ಸಿದ್ಧ. ಸಂಗ್ರಾಮಕ್ಕೆ ಸಲಕರಣೆಗಳನ್ನು ಅಡಿಪಡಿಸಿಕೊಳ್ಳುವಂತೆ ಆ ನಿನ್ನ ಪಾಂಡವರಿಗೆ ಹೇಳಿಬಿಡುವನು. ಕತಿಗೆ ಡೈಸುಯೋಧನನೆ ತೋರಿ ಗಜ್ಞಾತಿಗಳಂತೆ, ಕತಿಗೆ ಡೈಸುಯೋಧನನೆ ತೋರಿ ಗಜ್ಞಾತಿಗಳಂತೆ. ಅದಕ್ಕಿಂತ ನುಡಿಯಿದೆ ಅದೇ ಮಾನವಗಳೇ, ಅದಕ್ಕಿಂತ ನುಡಿಯಿದೆ ಅದೇ ಮಾನವಗಳೇ. ಕುಲಹೀನ ಕುಲವ ಮರದಯ ದುರಗಳು ಹೊಡೆಯದೆ ಬಿಡಲಿಲ್ಲ. ಕತಿಗೆ ಡೈಸುಯೋಧನನೆ ತೋರಿ ಗಜ್ಞಾತಿಗಳಂತೆ. ಸತನದಲ್ಲಿ ನಿನ್ನ ಮನಮನಡಗಿಪ, ಸತನದಲ್ಲಿ ನಿನ್ನ ಮನಮನಡಗಿಪ. ಚತುರರಿವರು ಮರುಳೇ ಮಂದಮತಿಯಂತೆ ಮುಂದನರಿಯದೆ, ಮಂದಮತಿಯಂತೆ ಮುಂದನರಿಯದೆ. ಸುಖವ ಪಡುವೆ, ಸುಖವ ಪಡುವೆ.
ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಮಾತನ್ನು ತಿರಸ್ಕರಿಸಿದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪನೇ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ತಾವೇ ನಿರ್ಧರಿಸಬೇಕು. ಅದು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಸಲಹೆ ನಿಟ್ಟಿದ್ದೇನೆ. ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮನಿಗೆ. ಏನೆಂದೋ? ಅದು ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳುವುದಕ್ಕಿಂತ ಸಾರ್ವಭೌಮ ನಮ್ಮ ಶಕುನಿ ಮಾಮನವರು ನಿನ್ನನ್ನು ಉಚಿತವಾದ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ಆಗಲೇ ಸಲಹೆ ನಿಟ್ಟಿದ್ದಾರೆ. ಶಕುನಿ ಮಾವನರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರುವುದು. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಿಗೆ ಸ್ವೀಕರಿಸುವೆನು. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸು ಈ ಕೃಷ್ಣನನ್ನ. ಯಾರನ್ನು ಬಂಧಿಸಿರೋ ಮಂದಮತಿಗಳಿರ? ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿ ಕಲಿಸಬೇಕು. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ತಿರಿಸಿರ. ಈಗ ಬಂಧಿಸಿ ನನ್ನನ್ನ. ಮಾಯೆ ಮಾಯೆ ಎಲ್ಲ ಮಾಯೆ 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 ಸಂಗಡ ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ ಪರಮಾತ್ಮ, ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ, ಏನಪರಾಧವ ಗೈದಿನ ಏನೋತ ಪರಮಾತ್ಮ, ಏನಪರಾಧವ ಗೈದಿನ ಏನೋತ, ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ ಪರಮಾತ್ಮ. ಏನ ಮಾಧವ ನೀನು ಮಾಧವ ನಾನು, ನನಗೂ ನಿನಗೂ ಏನಿದು ಸಂಬಂಧ, ಮಾಧವ ನೀನು ಮಾನವ ನಾನು, ನನಗೂ ನಿನಗೂ ಏತರ ಸಂಬಂಧ, ಒಂದು ಅರಿಯದೆ ಬಲು ನೊಂದೆನು ಸ್ವಾಮಿ ಪರಮಾತ್ಮ. ಒಂದು ಅರಿಯದೆ ಬಲು ನೊಂದೆನು ಸ್ವಾಮಿ, ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ, ಏನಪರಾಧವ ಪರಮಾತ್ಮ. ಜನನಿಯು ಯಾರೋ ಜನಕನು ಯಾರೋ, ಬಂಧು ಯಾರೋ ಬಳಗವು ಯಾರೋ ಪರಮಾತ್ಮ, ಜನನಿಯು ಯಾರೋ ಜನಕನು ಯಾರೋ, ಬಂಧು ಯಾರೋ ಬಳಗವು ಯಾರೋ, ಜನನಿಂದಲೇ ಎಲ್ಲಿ ಬಲು ನೊಂದೆನು ಸ್ವಾಮಿ ಪರಮಾತ್ಮ. ಜನನಿಂದಲೇ ಎಲ್ಲಿ ಬಲು ನೊಂದೆನು ಸ್ವಾಮಿ, ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಏನಪರಾಧವ ಗೈದೆನ ಏನೋತ, ಏನಪರಾಧವ ಗೈದೆನ ಏನೋತ, ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು
ಇಷ್ಟೊಂದು ಆದರಿಸಲು ಕಾರಣವೇನು ಸ್ವಾಮಿ? ಕರ್ಣ, ಪರಮಾತ್ಮ. ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿವೆ, ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕನು, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿರುವುದಲ್ಲ. ಓಹೋ, ಮರೆತಿದ್ದೆ, ಇದು ಯುದ್ಧದ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ಈ ರೀತಿ ನನ್ನನ್ನು ವರ್ತಿಸುತ್ತಿರುವೆ ದೇವ. ಇಲ್ಲ ಕರ್ಣ, ಕರ್ಣ, ಪರಮಾತ್ಮ, ರಾಜಾದಿರಾಜ ನೆನೆಸಿಕೊಂಡು ದಿವ್ಯ ಸಿಂಹಾಸವನ್ನೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಯೋಚಿಸಿ ನೋಡು. ಪರಮಾತ್ಮ, ಪಾಂಡವರು ನನ್ನ ಸಹೋದರರೇ. ಪಾಂಡವರು ನನ್ನ ಸಹೋದರ ಆದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂದು ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂಥ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬುವುದಕ್ಕೆ ಏನಿದೆ ಆಧಾರ? ಏಕಿಲ್ಲ, ನನ್ನ ನುಡಿಯ ಸಂತೋಷದಿ ಆಲಿಸುವೀರ, ಮಾತಿಗುಂದಿಯ ಕುಂತಿ ಮಾತಿಯ ವೀರವರ ವೀರವರ ಹಾಗಾದರೆ ಪಾಂಡವರಲ್ಲಿ ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಬಲ್ಲೆಯ? ನಿನ್ನ ಜನನ ಕಣ್ಣ ಬಾರ ಬೆಳೆದೆ ಗಂಗಾ ನಿನ್ನ ಜನನ ಕಣ್ಣ ಬಾರ ಬೆಳೆದೆ ಗಂಗಾ ಸಮಯವೇ ನಿಧಾನ ಚೂರ ಕರ್ಣ, ನಮದೇ ನಿಧಾನ ಚೂರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ, ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಹಾಗಾದರೆ ಪಾಂಡವರಲ್ಲಿ ಕೂಡಿ ಬಳುವುದು ಇಲ್ಲ. ಇಲ್ಲ, ಈ ಲೋಕದ ಜನರು ನನ್ನನ್ನು ಸೂತ ನೀಚ ಎಂದು ಹೀಯಾಳಿಸುತ್ತಲೇ ಇರಲ್ಲ. ಇಲ್ಲ, ಸುತನು ಅನಾಥ ಚಂದ್ರಕುಲಾದಿ ಸುತನು ಅನಾಥನಲ್ಲಿ ಚಂದ್ರಕುಲಾದಿ ಪಾಂಡವರೊಳು ಸೇರಿಸುಗಲಿ ಕರ್ಣ, ಪಾಂಡವರೊಳು ಸೇರಿಸುಕಲಿ ಬಾಳುವಿ ಬಾರ ನೀನು ಸೇಮದೆ, ಬಾಳುವಿ ಬಾರ ನೀನು ಸೇಮದೆ, ಬಾಳುವಿ ಬಾರ ಹಾಗಾದರೆ ನಾನು ಪಾಂಡವರಲ್ಲಿ ಕೂಡಿ ಬಾಳುವುದು ಇಲ್ಲ. ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನುಡಿಯ ಸಂತೋಷದಿ ಆಲಿಸುವೀರ, ವೀರವರ ವೀರವರ ರವಿಕುವರ
ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರೋಪದೇಶಗಳೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿಯೇ ಸಂಶಯಪಟ್ಟು ಅವುಗಳಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ನಿನ್ನ ತಾಯಿಯಾದ ಕುಂತಿದೇವಿಯು ಲೋಕಪಾವದಕ್ಕೆ ಎದರೆ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನೀನು ಸೂತರ ಕೈ ಸೇರಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲುಹಿದರು. ಈಗಲೂ ನನ್ನ ಸಂಗಡ ಬಾ. ಕೌರವರನ್ನು ಪಾಂಡವರು ನಿನ್ನ ಪಾದದ ಮೇಲೆ ಕೆಡವುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನೇರಿ ರಾಜ್ಯಭಾರ ಮಾಡುವೇತೆ. ಬಾಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವುದು ಸತ್ಯವಾದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವನೆಂದು ಅಳಿಸುತ್ತಲೇ ಇರುವರು. ಅವರಿಗೆ ನಾನು ಇಂಥವನೆಂಬ ವಿಚಾರವು ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ಇಲ್ಲಿ ನಿನ್ನ ತಾಯಿಗಾಗಲಿ ನಿನ್ನ ಸಹೋದರರಿಗಾದ ಪಾಂಡವರಿಗಾಗಲಿ ತಿಳಿಸಿರಲಿಲ್ಲ. ಕರ್ಣ, ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನಾರು, ಆತನನ್ನು ನೋಡಿದಾಗಲೆಲ್ಲ ನನಗೆ ಮುರುಕ ಉಂಟಾಗುವುದು ಎಂದು ಪದೇ ಪದೇ ಕೇಳುತ್ತಿದ್ದಳು. ಇಲ್ಲಿಯ ತನಕ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿರಲಿಲ್ಲ. ಈಗ ತಾನೇ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾತೀರಕ್ಕೆ ಬರುವಳು. ಕರ್ಣ, ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು ಕರ್ಣ. ಓ ನನ್ನ ಭಾಗ್ಯದ ದುರ್ವಿಧಿಯೇ, ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆಯೋ ದೇವಾ. ದೇವಾ ಶೋಧನೆಯೇನಿದು ವಿದೇಶಾಪ, ಪಾಪಿಯಾದೆ ಪರಿತಾಪಕ್ಕೀಡಾದೆ ದೇವಾ. ಶೋಧನೆಯೇನಿದು ವಿದೇಶಾಪ. ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಪರಮಾತ್ಮ. ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಇಂದು ವದನ ನಿಂದೆ ಎಲಿ ಬೆಂದೆ ಪರಮಾತ್ಮ. ಇಂದು ವದನ ನಿಂದೆಯಲಿ ಬೆಂದೆ ಬಂದ ವಿಮೋಚನ ಮಾರ್ಗವನರಿಯದೆ ಪರಮಾತ್ಮ. ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ. ಶೋಧನೆಯೇನಿದು ವಿದೇಶಾಪ ಪರಮಾತ್ಮ. ಜನುಮ ರಹಸ್ಯದ ಅಂತರವರೆದು ಜನುಮ ದಾತೆಯ ನಿರ್ಭಯವರೆದು ಕೃಷ್ಣ ಕೃಷ್ಣ ಜನುಮ ರಹಸ್ಯದ ಅಂತರವರೆಗೂ ಜನುಮ ದಾತೆಯ ನಿರ್ಭಯವರೆಗೂ ನಿರ್ವಿಸಾಲೆ ಬರೆ ಸಹಜನ ಸಮಗೂಡಿ ಜೀವಿಸಲೇ ಬರೆ ಸಹಜನ ಸಮಗೂಡಿ ಜೀವಿಸಲೇ ಬರೆ ಸಹಜನ ಸಮಗೂಡಿ ಪರಮಾತ್ಮ. ಜೀವಿಸಲೇ ಬರೆ ಸಹಜನ
ಒಂದು ಕಡೆ ಸೋದರ ವಾತ್ಸಲ್ಯ ಎಂಬ ಪಾಶವು ಕೊರಳಿಗೆ ಸುತ್ತಿಕೊಂಡಿರುವ ಪಾಂಡವರು, ಮತ್ತೊಂದು ಕಡೆ ಆಧರಿಸಿ ಆಶ್ರಯ ಕೊಟ್ಟ ಪ್ರಭು ಕೌರವೇಶ್ವರರು. ಅವರ ಇಬ್ಬರಲ್ಲಿ ಯಾರನ್ನು ಆಶ್ರಯಿಸಲಿ, ಯಾರನ್ನು ತ್ಯಜಿಸಲಿ ದಿಕ್ಕೆ ತೋಚದಂತಾಗಿದ್ದು. ಪರಮಾತ್ಮ ಕರ್ಣ, ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಇನ್ನು ಯಾರನ್ನು ತ್ಯಜಿಸುವೆಯೋ, ಯಾರನ್ನು ಹೊಂದುವೆಯೋ ನಿನಗೆ ಸೇರಿದ್ದು. ನಾನು ಬಂದು ಬಹಳ ವೇಳೆಯಾಯಿತು. ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಭೀಮಸೈನನು ನನ್ನ ಸಹೋದರನೇ. ಪಾಂಡುರಾಜ, ಕುಂತಿದೇವಿ, ಮಾತೃದೇವಿಯರು ನನ್ನ ಜನಕರೇ. ತೇಜೋ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪರಶಿವರೊಡನೆ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿರುವ ದಶ ದಿಕ್ಕುಗಳಲ್ಲಿ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಇದ್ದಕ್ಕೆ ನಿಂತರೂ ಅಪಜಯವನ್ನು ಹೊಂದದ ನನಗೆ ಪರಮ ವೈರಿ ಎನಿಸಿದ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲೋ. ನಿನ್ನ ಶಿರಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಮೃತಕ್ಕೆ ಸಿಲುಕಿ ಚಿಕ್ಕದಾದಂಥ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂದು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಈಗ ಇಂಥವರೇ ಎಂದು ಕೇಳಿದ ಬಳಿಕ ಎಂತ ಉಭಯ ಸಂಕಟ! ಅಯ್ಯೋ ಪಾಪಿ ಕರುಣ, ಪಾಂಡುಪುತ್ರನಾಗಿ ಜನಿಸಿ ಪಾಂಡು ಕುಮಾರರನ್ನು ಕೊಲ್ಲಲೆಂತಿರುವೆಯಲ್ಲೋ. ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ, ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ದುರದೊಳ್ತ ಮಂದಿರಂ ನಾ ಕೊಲ್ಲುವುದೇ. ಕೊಲ್ಲದಾಂ ಬಿಟ್ಟೊಡೆ, ಕೊಲ್ಲದ ನಾಂ ಬಿಟ್ಟೊಡೆ ಕೌರವೇಂದ್ರ. ಈ ದರೆಯೊಳ್ ಸುಖ ಸಂಪತ್ತಿನಿಯಂಬಾಳ್ವೆನೆ. ಚಲದಿಂ ಪಾರ್ಥನವಂ ರುಂಡವಂ ತೊರೆದು, ಚಲದಿಂ ಪಾರ್ಥನವಂ ರುಂಡವಂ ತೊರೆದು ಮತ್ತೊಮ್ಮಿಗೆ ಆನಂದವಂ ಸಲ್ಲಿಸಲಾಗದೆ ಪಾರ್ಥನ ಘೋರ ಶರಕ್ಕೆ ತುತ್ತಾಗಲೇ. ನಾಂ ಸಾಯಲೇ. ಜ್ವಲಿಸುವುದನ್ನ ವರದ ನಿಜಾಂಗ ಕಲುಷಿತ ಮನದ ಕುಲಭ. ಜ್ವಲಿಸುವುದನ್ನ ವರದ, ಜ್ವಲಿಸುವುದನ್ನ ವರದ, ಜ್ವಲಿಸುವುದನ್ನ ವರದ. ಹೇ ಕೃಷ್ಣ, ದೀನದಯಾನಿದೆ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ದೇವ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರು. ನನ್ನ ಕೈ ಹಿಡಿದ ಪತಿಗಳು ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವಧಿಯ ತುಂಬಿದ ರಾಜಸಭೆಯಲ್ಲಿ ಆ ದುಶ್ಯಾಸನಿಂದ ಅಪಮಾನಿತಳಾದೆವು.
ಕದ್ದ ಕಳ್ಳರಂತೆ ಕೀಚಕ ಭಂಗವನ್ನು ಸಹಿಸಿದೆ. ಇನ್ನೇನು ನನ್ನ ಕಷ್ಟದ ದಿನಗಳು ಕಳೆದವು. 4-6 ದಿವಸವಾದರೂ ಸುಖವಾಗಿರುವನೆಂದು ಭಾವಿಸಿದೆ. ಹೆಜ್ಜೆ ಹೆಜ್ಜೆಗೂ ಅಪಮಾನ. ಚೆವಿದಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವಾ, ಏನೇನು ಪಾಂಚಾಲಿ ಪಾಂಚಾಲಿ ಪ್ರಿಯೆ ಪಾಂಚಾಲಿ, ಇವಳೇಕೆ ಹೀಗೆ ಚಿಂತಾಮಗ್ನಳಾಗಿರುವಳು? ಕಾಂತೆ ಶಾಂತೆ ವರ ಧೀರಳಾಗಿ ವರ ಪತ್ನಿಯಾಗಿ ಮರುಗುವೇಕೆಲೆ ದೇವಿ. ಕಾಂತೆ ಶಾಂತೆ ವರ ಧೀರಳಾಗಿ ವರ ಪತ್ನಿಯಾಗಿ ಮರುಗುವೇಕೆಲೆ ಪಂಡುಪುತ್ರರ ಪತ್ನಿಯಾಗಿ ನೀನು ದೇವಿ. ಪಾಂಡುಪುತ್ರರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಹೇಳಿ ಚಂಡ ಚಿಂತೆಯಿಂದ ಕೋಪದಿಂದ ದುಡಿಯುವೆ ಕೋಮಲಾಂಗಿಯೇ ಕೋಪದಿಂದ ದುಡಿಯುವೆ ಏಕೆ ಕೋಮಲಾಂಗಿಯೇ. ಕಾಂತೆ ಶಾಂತೆ ವರ ಧೀರಳಾಗಿ ವರ ಪತ್ನಿಯಾಗಿ ಮರುಗುವೆ ಕೇಲೆ ಮರುಗುವೆ ಕೇಲೆ. ಏಕೆ ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ, ಏನಾಯಿತು? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ 1 ಅಲ್ಲ 10 ಕಾರಣಗಳಿವೆ. ನೀವು ಪುರುಷರು, ನಿಮಗೆ ಯಾರಾದರೂ ಅಪಮಾನ ಪಡಿಸಿದರೆ ನೀವೇ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗೆ ಪರರನ್ನು ಆಶ್ರಯಿಸಬೇಕಾಗುತ್ತದೆ. ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವಾ, ಏಕೆ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಮುನಿಗಳ ಆಜ್ಞೆ. ಏನು? ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಆ ಅಣ್ಣನ ಒಂದು ದಿನದ ಅವಿವೇಕತನದಿಂದಾದ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ ದೇವಿ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟು ಬಾರಿ ನಿನ್ನಲ್ಲಿ ಬೇಡಿಕೊಳ್ಳಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ದುಃಖಿಸಲು ಕಾರಣ ನನ್ನ ಬಳಿ ತಿಳಿಸಬಾರದೆ? ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದಾಗುವ ಪ್ರಯೋಜನವಾದ್ರೂ ಏನಿದೆಯವ? ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಅದು ಅಂದಿರ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವೆ. ಈ ದಿನ ಹಸ್ತಿನಾವತಿಗೆ ದೇವಿಯ ದರ್ಶನಕ್ಕೆ ಹೋಗಿದ್ದೆನು. ಅಲ್ಲಿ ಆ ದುರ್ಯೋಧನನ ಪತ್ನಿ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ಇನ್ನೇನು ನಿನ್ನ ಪತಿಗಳು ವಾಸಕ್ಕಾಗಿ ಇದು ಗ್ರಾಮವನ್ನು ಬೇಡಲು ಸಂಧಿಗಾಗಿ ದೂತನನ್ನು ಕಳಿಸಿರುವರು, ಇನ್ನೇನು ಸಂಧಿಯಾಗುವುದು, ಆಗಷ್ಟೇ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟುವೆ ಎಂತೆಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ದುರ್ಯೋಧನರೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ರಾಯಭಾರಕ್ಕೆ ಹೋದವರು? ಗೊತ್ತಿಲ್ಲ, ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾಗಿರುವ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ಭಾವಿಸಿದೆನು. ಅದಿರಲಿ ದೇವಿ, ಆ ಭಾನುಮತಿಗೆ ನೀನು ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಾಣೇಶ್ವರ, ಪ್ರಾಣವಲ್ಲಭ, ಎಷ್ಟೇ ಆಗಲಿ ನಾನು ನಿಮ್ಮ ಪತ್ನಿಯಲ್ಲವೇ? ಅಲ್ಲವೇ? ಹೌದು ಪ್ರಿಯೆ. ಸರಿಯಾದ ಉತ್ತರವನ್ನೇ ಕೊಟ್ಟಿದೆ. ಏನೆಂದು? ನಿನ್ನ ಈ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಲಪಾಂಚಾಲಿ ಬಾಬು, ಚಮತ್ಕಾರದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನೀನು ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದೆನು. ದೇವಿ ಸ್ವಾಮಿ, ಬಾ, ಈ ಸಂತೋಷದ ಸಮಯದಲ್ಲಿ ನನ್ನ ತೊಡೆಯನ್ನು ಅಲಂಕರಿಸು. ಪ್ರಾಣೇಶ್ವರ, ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ಕಟ್ಟಿಸುವ ತನಕ
ನಿಮ್ಮ ತೊಡೆಯನ್ನು ಅಲಂಕರಿಸುವುದಿಲ್ಲ ಸ್ವಾಮಿ? ಜಾಣೆ ಮುದ್ದಾಡುವೆನು ಸ್ವಾಮಿ ಜಾಣೆ ಮುದ್ದಾಡುವೆನು ಬಾರಿ ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು ಭೀಮನ ಪ್ರೀತಿಯ ಪ್ರೇಯಸಿ ನೀನು ಜಾಣೆ ಮುದ್ದಾಡುವೆನು ಬಾರಿ ಗುರುಕುಲ ಆದವರ ಕೆಣಕು ತರಣದೊ ಕುರುವಂಶವನ್ನೇ ನಾಶವಗೈವೆ ಗುರುಕುಲ ಆದವರ ಕೆಣಕು ತರಣದೊ ಕುರುವಂಶವನ್ನೇ ನಾಶವಗೈವೆ ದುರುಳ ದುಶಾಸನ ನಡಲನು ಬಗೆದು ದುರುಳ ದುಶಾಸನ ನಡಲನು ಬಗೆದು ಬಿಚ್ಚಿದ ನುಡಿಯನ್ನು ಕಟ್ಟುವೆ ಬಾರೆ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಜಾಣೆ ಮುದ್ದಾಡುವೆನು ಬಾರೆ ಭೀಮನ ಪ್ರೀತಿಯ ಪ್ರೇಯಸಿ ನೀನು ಭೀಮನ ಪ್ರೀತಿಯ ಪ್ರೇಯಸಿ ನೀನು ಜಾಣೆ ಮುದ್ದಾಡುವೆನು ಬಾರೆ ಪ್ರಾಣೇಶ್ವರ ಸ್ವಾಮಿ ದೇವಿ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಮಮತೆಯ ಮನಗೆ ನೀ ಅಭಿರಾಮ ಭ್ರಮತೆಯ ಮನಗೆ ನೀ ಅಭಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮ ದೇವಿ ಮನ ಮುಡಿಸುವ ಮಧುರ ಸವಿಲಾಸ. ಮನ ಮುಡಿಸುವ ಮಧುರ ಸವಿಲಾಸ. ಗೌರವ ಶಿರವ ಧರೆಯೊಳು ನೀನು. ಹೌದು ಪ್ರಭುದೇ. ಗೌರವ ಶಿರವ ಧರೆಯೊಳು ನೀನು. ಚೆಲ್ಲುತ್ತ ಸೇರುವೆ ಪ್ರಾಣೇಶ್ವರ ದೇವಿ ಚೆಲ್ಲುತ್ತ ಸೇರುವೆ ಕಾಂತೆಯೇ ನೀನು. ತಿಳಿಯಿತೆ? ತಿಳಿಯಿತು ದೇವಿ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ. ಸಮಯದ ಪರಿಭವ ಮರೆಯುವೆ ದೈದ ಶಪಥವ ಮರೆಯುವೆ ಸಮಯದ ಪರಿಭವ ಮರೆಯುವ ಮೇಲೆ ದೈದ ಶಪಥವ ಮರೆಯುವೆ ಅಂಜಿಕೆಯೇಗೆ ಪದಕುವರಿಯೇ ಅಂಜಿಕೆಯೇಗೆ ಪದಕುವರಿಯೇ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಜಾಣೆ ಮುಂದಾಡುವೆನು ಬಾರೆ ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನು ಭೀಮನ ಪ್ರೀತಿಯ ಪ್ರೇಯಸಿ
ಒಂದು ದಿನ ಬನ್ನಿ ಸ್ವಾಮಿ, ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ಕಂಡು ಪ್ರಾಣೇಶ್ವರ ನೋಡಿ ಸ್ವಾಮಿ, ಈ ಬಿಚ್ಚಿದ ಕೇಶ ರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳವಲ್ಲವೇ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಪ್ರಚಂಡ ಭೀಮನು. ಹೇಳುವುದು ಮಾತ್ರವಲ್ಲ, ಆಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದರೆ ಏನಾಗುವುದು? ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಅಣ್ಣನ ಆಜ್ಞೆಯ ಹೊರತು ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಸಂಧಿಯನ್ನು ಬಯಸುವವರು ಶಾಂತಿಯ ಪ್ರಸ್ತಾಪದ ತೊಡಗರಿ. ನಾನು ಯುದ್ಧವನ್ನು ಬಲು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮ ಪಾರಾಯಣ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುತ್ತಿದ್ದೇವೆ. ಕೌರವನ ಬಾಳ ಗಳಿಸುವೆ ತಾಳು ತಾಳುವೆ. ಕೌರವನ ಬಾಳ ಗಳಿಸುವೆ ತಾಳು ತಾಳುವ ಮಟ್ಟಿಗೆ ಸೈರಿಸ ಈ ಪರಿಯನ್ನು ಹೋದಳು, ಸೈರಿಸ ಈ ಪರಿಯನ್ನು ದೇವಿ ಹೊರದೊಳಿಗಲೇ ಕುರುಕುಲವೆಲ್ಲ ಬರೆಯುವನಂತ ಅಂತೆಯೇ. ಹೊರದೊಳಿಗಲೇ ಕುರುಕುಲವೆಲ್ಲ ಬರೆಯುವನಂತ ಅಂತೆಯೇ. ದುರ್ಗಣ ಕೌರವನ ಸಿಗಿದು ಬಗೆದನ, ದುರ್ಗಣ ಕೌರವನ ಸಿಗಿದು ಬಗೆದನ ಸೈರಿಸ ಈ ಪರಿಯನ್ನು ಹೊರದೊಳು, ಸೈರಿಸ ಈ ಪರಿಯನ್ನು. ನೋಡು ಅಣ್ಣ, ಆಗಲ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ಯಾರು ಶಕ್ತರಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ಪತ್ನಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಕೌರವರೊಡನೆ ಹೋರಾಡುವುದಕ್ಕಿಂತ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗಿರುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಸ್ವಾಮಿ, ಈ ನನ್ನ ಬಿಚ್ಚಿದ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಾನೊಂದು ವಿಷಯವನ್ನು ಹೇಳಬೇಕೆಂದಿದ್ದೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳುವೆನು. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿಯೇ ಕಾಣಬಹುದು. ಅದಕ್ಕೆ ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿದ್ದರೂ ಇರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆ ಬಾಗಿನಲ್ಲಿ ಸಂಧಿಯಾಚನೆ ನಡೆಸಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು, ಆದರೆ ಇನ್ನೊಂದು ಗಳಿಗೆಯು ನಾನು ಸಹಿಸತಕ್ಕದ್ದವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆವೆರಡೆ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲೆನು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋರಿದರೆ ನಾನು ಮಾಡುವೆನು. ನಿಲ್ಲು ಸಹೋದರ. ಏತರ ನಡತೆ ಪ್ರೀತಿ ಸಹೋದರ ಅನುರತಿ, ಏತರ ನಡತೆ ಪ್ರೀತಿ ಸಹೋದರ ಅನುರತಿ, ಬಲವೇ ನಿಹುದೈ. ಏತರ ನಡತೆ ಪ್ರೀತಿ ಸಹೋದರ ಅನುರತಿ, ಬಲವೇ ನಿಹುದೈ. ಧರ್ಮ ವಿಚಾರದ ಮರ್ಮವನರಿಯದೆ, ಧರ್ಮ ವಿಚಾರದ ಮರ್ಮವನರಿಯದೆ,
ಧರ್ಮ ವಿಚಾರದ ಮರ್ಮವನರಿಯದೆ ಕರ್ಮಕ್ಕೆ ಭಾಗಿಗಳಾಗುವಿರೇಗೆ ಏತರ ನಡತೆ ಪ್ರೀತಿ ಸಹೋದರ ಅದುರದಿ ಬಲವೇ ನಿಹುದೈ. ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ಸಹೋದರ, ಶಾಂತನಾಗು. ಧರ್ಮರಾಜನು ನಮ್ಮೆಲ್ಲರಿಗಿಂತಲೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದಂದರಿದಯ ತರುಣಿ ಏತಕ್ಕೆ ಇದು ಗುಣವೋ. ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದಂದರಿದಯ ತರುಣಿ ಏತಕ್ಕೆ ಇದು ಗುಣವೋ. ಧರ್ಮಧನ್ಯನ್ಮಯ ನಿರ್ಮಲ ಗಾತ್ರವೋ. ಪಂಚಲೆ ಧರ್ಮಧನ್ಯನ್ಮಯ ನಿರ್ಮಲ ಗಾತ್ರವೋ ನೀರುವುದನ್ನು ನುಡಿಯ ನೀರುವುದನ್ನು ನುಡಿಯ ಮನದ ಸೈಮುದು ಮನದನು ತಾಪವ ಕರಿ ಧರ್ಮದಿಂದ ಮನದಾರ ಕಾಬಿಸೋ ಕೋಮಲ ಹೃದಯದ ಕರದನು ಕರಿಯೇ. ಧರ್ಮದಿಂದ ಜನಕಾರ ಸಾಧಿಸೋ ಕೋಮಲ ಹೃದಯದ ಕರದನು ಕರಿ ಸಾರದಾಸಿನಿ ಎದೆಗೆ ಬರೆ ಮಾನಿನಿ ಮನದ ಸಮಯವಿಲ್ಲಂದರಿದಯ ತರುಣಿ ಏನು ಹೇಳು ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವನ್ನು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ನಾವು ಈಗ ಯುದ್ಧವನ್ನು ಅಪೇಕ್ಷೆ ಪಟ್ಟರೆ ಮುಂದೆ ಬರುವ ಘೋರ ಕರ್ಮವನ್ನು ನಾವು ದುಃಖಪಟ್ಟ. ಅದಕ್ಕಾಗಿ ಎದರಿ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವೆನು. ರಾಜೇಂದ್ರ, ದೌಮ್ಯರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನಪಡಿಸಿದ್ರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಊಟನ ಕೂಟವಲ್ಲವೆಂಬ ಪರಿಜ್ಞಾನವೇ ನಿಮಗೆ ಇಲ್ಲದೆ ಹೋಯಿತು. ಅದಕ್ಕೆ ಆ ದರ್ಪಿತ ದುರ್ಯೋಧನನು ತಕ್ಕ ಉತ್ತರವನ್ನೇ ಕೊಟ್ಟನು. ಪುನಃ ಶ್ರೀಕೃಷ್ಣನನ್ನು ಕಳುಹಿಸಿ ಅಪಮಾನಕ್ಕೆ ಗುರಿಪಡಿಸುವರಲ್ಲ ಎಂಬುದೇ ನನ್ನ ಚಿಂತೆ. ಏನು ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೇನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಸಹೋದರರೇ, ನಿಮ್ಮ ಅಪೌರುಷದ ವರ್ತನೆಯ ಪುರಸ್ಕಾರ ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನಮಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ಯದುಪತಿಯು ನಸನುಗುತ್ತಾ ಇತ್ತ ಕಡೆಯೇ ಬರುತ್ತಿರುವನು. ಹಸ್ತಿನಾವತಿಯ ಸಮಾಚಾರವನ್ನು ತಿಳಿದು ಬಳಿಕ ನಿಮಿಷ್ಟ ಬಂದಂತೆ ಮಾಡುವರಂತೆ ಸ್ವಾಮಿ. ಅಣ್ಣ, ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ವಿಜಯಶಾಲಿ ಆಗು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಾನು ಅಂದುಕೊಂಡಂತೆಯೇ ಆಯಿತು. ಸಂಧಿಯು ವಿಚಾರವೂ ನಡೆಯುತ್ತೆ. ಓ ಪಾಂಚಾಲಿ, ನಾನಿಲ್ಲಿರುವುದಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದನ್ನು ಮಾಡಲು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ ಸ್ವಾಮಿ. ನಮ್ಮಣ್ಣನ ಮಾತು ಮುಗಿಯಲಿ, ಬಳಿಕ ನಿಮಿಷ ಬಂದಂತೆ ಮಾಡಿವರಂತೆ ಸ್ವಾಮಿ. ನಿಮ್ಮಣ್ಣನ ಮಾತು ಮುಗಿಯಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ನಾನು ಅಂದುಕೊಂಡಂತೆಯೇ ನಡೆಯಿತು. ತಕ್ಕ ರೀತಿಯಲ್ಲಿಯೇ ನಾನು ಅಂದುಕೊಂಡಂತೆ ನಡೆಯಿತು. ನಾನಿನ್ನು ತಡೆಯಲಾರೆ ಕಿಡಿಪತಿ. ಈ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ.
ಅಗ್ರಜರ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ವಿಮತ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನು ಬಳೆಯನ್ನು ತೊಟ್ಟನು. ಈ ಸಂಧಿ ವಿಚಾರದಲ್ಲಿ ನಮ್ಮೈವರಿಗೂ ಸೀರೆ ನುಡಿಸುವ ಅಪೇಕ್ಷೆಯ ಯಾದವಾಗ್ರಣಿ ಪಾಂಡುಪುತ್ರರ ಮೇಲೆ ನಿನ್ಗೆ ಇಷ್ಟೊಂದೇಕೆ ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಆಕ್ರೋಶವೇಕೆ? ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಅತ್ಯಂತ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನವೇ ಈ ಭೀಮನಿಗಂತ ಸಂಬಂಧ ಇರುವುದು, ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಏನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು ಕೃಷ್ಣ? ಭೀಷ್ಮ, ದ್ರೋಣಾದಿ ಮುಂತಾದರು ಎಲ್ಲರೂ ಒಪ್ಪಿದರು. ಆ ದುರ್ಯೋಧನ ಆತನೂ ಸಹ. ಎಂದನೇ ಕೆಲಸವಿಲ್ಲ. ಕೃಷ್ಣ, ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು. ಕೃಷ್ಣ, ಸಾಧಿಸಿದೆ. ಸಾಧಿಸು, ಬಹಳ ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ಪುರಸ್ಕಾರವನ್ನು ನೀವೇ ಗುರುತಿಸಿರಿ. ಅದರಲ್ಲಿ ಈ ಭೀಮನು ಯಾವುದೇ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಶೇಳಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದಾರ ನಿನ್ನ ಸೇಡನ್ನು ತೀರಿಸಿ ಬಿಡನು. ಭೀಮಸೇನ, ನಿಲ್ಲಯ್ಯ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳಲು ಹೇಗೆ ಸಾಧ್ಯ? ಆ ದುರ್ಯೋಧನನು ನಿನಗೆ ಒಂದು ಪ್ರಿಯವಾದ ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧ್ಯೆ ಸುದ್ದಿಯು ನನಗೊಪ್ಪದು ಒಪ್ಪಲಾಗದು. ನಿನಗೊಪ್ಪುವ ಒಂದು ಸಂದೇಶವಿರುವುದು. ದುರ್ಯೋಧನ ನಿನಗೆ ಒಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶವೇ? ಹಾಗಾದರೆ ಅದು ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ಬಂದು ನನ್ನ ಪಾರ್ಶ್ವದಲ್ಲಿ ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲ ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಏಕಿ ಪರಿಹಾಸ್ಯ? ಪರಿಹಾಸ್ಯವಲ್ಲಯ್ಯ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದೆಯನ್ನು ದೂರವಿರಿಸಿ ನೀನು ಬಂದು ನನ್ನ ಪಾರ್ಶ್ವದಲ್ಲಿ ಕುಳಿತರೆ ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷೆಯಂತೆ ಇಟ್ಟಿರುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲ ತಾನೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ಇರಲಿ. ನಿನ್ನ ಗದೆಯನ್ನು ಬಿಡೆಯ. ಅರ್ಜುನ, ಗದೆಯನ್ನು ಸ್ವಲ್ಪ ಕಾಲ ಇರಿಸಿಕೊ. ಯಾಗ್ರತೆಯಲ್ಲಿ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿಮ್ಮ ಮಾತನ್ನು ಎಂದಾದರೂ ಮೀರಿರುವನೇ ಅಣ್ಣ? ಹಾಗಾದರೆ ನಾನು ಹೇಳಿದಂತೆ ಮಾಡಬೇಕು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಪರಿಹಾಸ್ಯವಲ್ಲ ಸಹೋದರಿ. ಇಂದು ಈ ಹಗ್ಗವು ನನಗೊಂದು ಶತ್ರುಗಳ ಎಡೆಮರಿ ಕಟ್ಟುವುದರಲ್ಲಿ ಮಹಾಪಂಡಿತಿಯಂತೆ. ಆದ್ದರಿಂದ ಈ ಹಗ್ಗದಿಂದ ನಿನ್ನ ಪತಿಯ ಕರಗಳು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣವೆಂದು. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮನ ಕರಗಳನ್ನು ಬಂಧಿಸಿರುವ ಹಗ್ಗವು ಇಂದು ನನಗೆ ಒಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಈ ದಿನ ನನ್ನ ಅಂಗಾಂಗಗಳನ್ನು ಬಂಧಿಸಲು ಇಂದಿನ ರಾಜ್ಯಸಭೆಯಲ್ಲಿ ಅನುವಾಯಿತು. ಯಾರು ಈ ಕಾರ್ಯವನ್ನು ಮತ್ಯಾರು? ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದ ಆ ದುರಾತ್ಮರು. ದುರಭಿಮಾನಿಯಾದ ದುಶ್ಯಾಸನನು ಆಜ್ಞೆ ಮಾಡಿದನು. ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ತಮ್ಮನಾದ ದುಶ್ಯಾಸನು ಈ ಕಾರ್ಯವನ್ನು ಮಾಡಿದನು. ಇವರಿಗಲ್ಲದೆ ಮತ್ಯಾರಿಗೆ ಮಾಡಲು ಈ ಕೆಲಸವು ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ
ಆ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿರುವುದು. ನಮ್ಮ ಪ್ರೇಬಂಧವಾದ ಶ್ರೀಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಆ ಪುಣ್ಯ ಕೌರವನು ಈ ರೀತಿ ಅಪಮಾನಪಡಿಸಿರುವನೇ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಆಹಾ, ಅಷ್ಟು ಮಾತ್ರವಲ್ಲ, ದುರ್ಯೋಧನಗೂ ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ನುಡಿದ ಗೌರವನು ಹಿಡಿಂಬಾಪತಿಯೇ ಕೇಳು. ದುಡುಕುತ ನುಡಿದ ಗೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜವ. ಏರಣ್ಣ ಕೃಷ್ಣ, ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜವ. ಐವರಿಗೈದು ಗ್ರಾಮವ ಕೊಡೆನು, ಭೀಮೈ ಬಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿ ಬಂದು ಊರನ್ನು ಬಿಡೆನು. ಕೊಡುವೆನ ರಾಜ್ಯವ ನಾನು ಮಡಿದಾಗಲೆಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗಲೆಂದ. ತೊಡುಗುತ್ತ ನುಡಿದ ಗೌರವನು ಹಿಡಿಂಬ ಪದಿಯೇ ಕೇಳು. ಕಡೆಗೂ ಉತ್ತವ ಗೈರೆ ಕೊಡೆ ನಾನು ರಾಜವ. ನೀವು ಶಾಂತಿಯನ್ನು ಬಯಸುವುದಾದರೆ ಅದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರ ರತಿಕರ ಘೋಷದಲ್ಲಿ ಎಂದು ಹೇಳಿದನು. ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀನೇನು ತಿಳಿದಿರುವೆ ಮುಂದೆ ಬಂದು ನಿಂತಿರುವುದು? ನೀನೇ ತಿಳಿದಿರುವೆ ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವೆನು. ಅಗ್ರಜ, ನನ್ನ ಕರಗಳನ್ನು ಬಿಡಿಸು. ಬಿಡಿಸುವುದಿಲ್ಲವೇ? ಧನಂಜಯ, ನೀನಾದರೂ ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ಕೃಷ್ಣ, ನೀನು ಬಿಡಿಸುವುದಿಲ್ಲ ಬಿಡು. ಕಪಟ ನಾಟಕ ಸೂತ್ರಧಾರಿ, ಬೇಡ. ಯಾರು ಬಿಡಿಸುವುದು ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಜೈ ವಾಸುದೇವ. ಎಲ್ಲಿ ನನ್ನ ಕತೆ? ಈಗ ಕೇಳಿರಿ ಎಲ್ಲರೂ ನನ್ನ ಪ್ರತಿಜ್ಞೆಯನ್ನು. ಗುಡುಗಿದರಲ್ಲಿ ಈ ಭೂಮಿ ನಡುಗಿಬಿಡಿ. ಹುಟ್ಟಿದ ಹೊಸದೊಲೆ ಸಪ್ತ ಸಾಗರ ಕರೆಯಲಿ. ಗುಡುಗಿದರಲ್ಲಿ ಈ ಭೂಮಿ ನಡುಗಿಬಿಡಿ. ಹುಟ್ಟಿದ ಹೊಸದೊಲೆ ಸಪ್ತ ಸಾಗರಗಳ ಕರೆಯಲಿ. ಗುರುವರ ಶಿರವನ್ನು ಕಡೆಯದ ಬಿಡೇನು, ಗುರುವರ ಶಿರವನ್ನು ಕಡೆಯದ ಬಿಡೇನು. ಜರದಿಗಂತದಲ್ಲಿ ಮರುದ ಉದಯವ, ಜರದಿಗಂತದಲ್ಲಿ ಮರುದ ಉದಯವ. ಗುರುಕುಲವ ಕಡಿಗಿಡುವೆ, ಗುರುಕುಲವ ಕಡಿಗಿಡುವೆ. ದುರುಳ ಕೌರವನ ಪರಿಪರಿವಿಡದಲ್ಲಿ, ದುರುಳ ಕೌರವನ ಪರಿಪರಿವಿಡದಲ್ಲಿ. ಆ ಮೂಲ ಗುಡಿ ಗುಡಿಯುವುದರಲ್ಲಿ ಈ ಭೂಮಿಯ ನಡುಗಿದ್ದರೆ ನವದಲ್ಲಿ ಸಪ್ತ ಸಾಗರಗಳ ಭೋಜನೆಯಲಿ. ಈಗ ಕೇಳಿರಿ ಎಲ್ಲರೂ ನನ್ನ ಪ್ರತಿಕ್ರಿಯೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ನಾಳಿನ ಭಯಂಕರವಾದ ಯುದ್ಧದಲ್ಲಿ 198 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲೆ ಬಿಡಿ ಮುರಿಯಲ್ಪಟ್ಟಿದೆ. ತದನಂತರ ಆ ಕಲ್ಪಿತ ದುರ್ಯೋಧನ ಪಡೆಯನ್ನು ಈ ನನ್ನ ಗಣಗದಾದಂಡೆಯಿಂದ ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒತ್ತು 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 ಪುಡಿ ಪುಡಿ ಮಾಡದೆ ಹೋದರೆ
ಪ್ರಾಣಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.